ಎರಡು ಕೇಳುವವರು. ಒಂದು ಚಿಕ್ಕ ಹಳ್ಳಿಯಲ್ಲಿ ಎಥಾನ್ ಮತ್ತು ನೋವಾ ಎಂಬ ಇಬ್ಬರು ಹುಡುಗರು ಬಡಗಿಯ ಕಾರ್ಯಾಗಾರಕ್ಕೆ ಹೋಗುವುದನ್ನು ಪ್ರೀತಿಸುತ್ತಿದ್ದರು. ಬಡಗಿಯೊಬ್ಬ ವೃದ್ಧ ಮನುಷ್ಯ, ಹೆಚ್ಚಾಗಿ ಮಕ್ಕಳಿಗೆ ಬುದ್ಧಿವಂತ ಪಾಠಗಳನ್ನು ಕಲಿಸುತ್ತಿದ್ದನು. ಒಂದು ದಿನ ಅವನು ಹೇಳಿದನು, ಮಕ್ಕಳೇ, ಯಾವಾಗಲೂ ಬಲವಾದ ಮರದಿಂದ ಮತ್ತು ನೇರ ಕತ್ತರಿಸುವಿಕೆಯಿಂದ ನಿರ್ಮಿಸಿ, ಹಾಗಾದರೆ ನಿಮ್ಮ ಕೆಲಸವು ಬಾಳಿಕೆ ಬರುತ್ತದೆ. ಎಥಾನ್ ಉತ್ಸಾಹದಿಂದ ತಲೆದೂಗಿದನು. ಹೌದು, ನಾನು ಅರ್ಥ ಮಾಡಿಕೊಂಡೆ, ಅವನು ಹೇಳಿದನು. ಆದರೆ ಅವನು ಮನೆಗೆ ಹೋದಾಗ ಅವನು ಬೇಗನೆ ದುರ್ಬಲ ಮರ ಮತ್ತು ಬಾಗಿದ ಉಗುರುಗಳನ್ನು ಬಳಸಿ ಒಂದು ಕುರ್ಚಿಯನ್ನು ನಿರ್ಮಿಸಿದನು. ಅವನು ಬಡಗಿಯ ಮಾತುಗಳನ್ನು ಅನುಸರಿಸಲಿಲ್ಲ. ಅವನು ಕೇಳುವುದನ್ನು ಮಾತ್ರ ಇಷ್ಟಪಡುತ್ತಿದ್ದನು. ನೋಹನು ಸಹ ಎಚ್ಚರಿಕೆಯಿಂದ ಕೇಳಿದನು. ಅವನು ಮನೆಗೆ ಹಿಂದಿರುಗಿದಾಗ ಅವನು ನಿಧಾನವಾಗಿ ಕೆಲಸ ಮಾಡಿದನು. ಅವನು ಪ್ರತಿ ಅಲಿಕೆಯನ್ನು ಅಳತೆ ಮಾಡಿದನು, ಬಲವಾದ ಮರವನ್ನು ಆಯ್ಕೆ ಮಾಡಿದನು ಮತ್ತು ಎಚ್ಚರಿಕೆಯಿಂದ ಸುತ್ತಿಗೆಯಿಂದ ಹೊಡೆದನು, ಬಡಗಿ ಕಲಿಸಿದಂತೆಯೇ. ಒಂದು ವಾರದ ನಂತರ ಅವರಿಬ್ಬರು ತಮ್ಮ ಕುರ್ಚಿಗಳನ್ನು ತೋರಿಸಲು ತಂದರು. ಎಥಾನ್ ಕುರ್ಚಿಯು ಅಲುಗಾಡಿತು ಮತ್ತು ಅವನು ಅದರ ಮೇಲೆ ಕುಳಿತಾಗ ಮುರಿಯಿತು. ನೋಹನ ಕುರ್ಚಿಯು ಬಲವಾಗಿತ್ತು ಮತ್ತು ಸ್ಥಿರವಾಗಿತ್ತು. ಬಡಗಿ ನಗುತ್ತಾ ಹೇಳಿದನು, ನನ್ನ ಮಾತುಗಳನ್ನು ಕೇಳುವುದು ಮಾತ್ರ ಸಾಕಾಗುವುದಿಲ್ಲ, ಅವುಗಳನ್ನು ಮಾಡುವವನೇ ಚೆನ್ನಾಗಿ ನಿರ್ಮಿಸುವವನು. ಅದೇ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ಅದನ್ನು ಪಾಲಿಸುವಾಗಲೇ ದೇವರು ಸಂತೋಷ ಪಡುತ್ತಾನೆ. ಪಾಠ: ದೇವರ ವಾಕ್ಯವನ್ನು ಕೇಳುವುದು ಒಳ್ಳೆಯದು, ಆದರೆ ಅದನ್ನು ಜೀವನದಲ್ಲಿ ಅನುಷ್ಠಾನಿಸುವುದೇ ನಮ್ಮನ್ನು ಅವನ ದೃಷ್ಟಿಯಲ್ಲಿ ಬಲವಾಗಿ ಮಾಡುತ್ತದೆ. ಧರ್ಮಶಾಸ್ತ್ರವನ್ನು ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ರೋಮಾವರಿಗಳು 2:13.